ದಕ್ಷಿಣ ಮತಕ್ಷೇತ್ರದ ಶಾಸಕರಿಗೆ ಧರ್ಮ ರಕ್ಷಣೆ ಬಗ್ಗೆ ಕಾಳಜಿ ಇಲ್ಲ ಅಂತ ಮಾಜಿ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪುರಾತನ ಲಕ್ಷ್ಮೀ ದೇವಸ್ಥಾನ ಪುನಶ್ಚೇತನ ಮಾಡುವಂತೆ ಮಾಜಿ ಶಾಸಕ ರೇವೂರು ಆಗ್ರಹ ಮಾಡಿದ್ದಾರೆ. ಕಲಬುರಗಿಯ ಕೇಂದ್ರ ಬಸ್ ನಿಲ್ದಾಣದ ಎದುರುಗಡೆ ಇರುವ ಲಕ್ಷ್ಮೀ ದೇವಸ್ಥಾನ ಅಭಿವೃದ್ಧಿ ಮಾಡಲಿ, ದೇವಸ್ಥಾನಕ್ಕೆ ಅನುದಾನ ಕೊಟ್ಟಿದ್ವಿ ಅಂತ ಹೇಳೋ ಶಾಸಕರೇ ನೀವು ಲಕ್ಷ್ಮೀ ದೇವಸ್ಥಾನವನ್ನು ನೋಡಿಲ್ವಾ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ನಿಮ್ಮಿಂದ ಆಗಿಲ್ಲ ಅಂದರೆ ನಾವು ಜನರಿಂದ ದೇಣಿಗೆ ತೆಗೆದುಕೊಂಡು ಅಭಿವೃದ್ಧಿ ಮಾಡ್ತೇವೆ ಅಂತ ತಿಳಿಸಿದ್ದಾರೆ. ಮಾಜಿ ಶಾಸಕ ದತ್ತಾತ್ರೇಯ ಪಾಟೀಲ್ ಅವರು ಶಾಸಕ ಅಲ್ಲಮಪ್ರಭು ಪಾಟೀಲ್ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕೆಲಸ ಸ್ಟಾರ್ಟ್ ಮಾಡಿ ಅದನ್ನೇನು ರೋಡ್ ತಳಗಿತ್ತವಾಗ ನಮ್ಮ ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಎದುರುಗಡೆ ಇಲ್ಲೇನು ಡ್ರೈನ್ ಕೆಲಸ ನಡೆಯುವಂಥ ಸಂದರ್ಭದಲ್ಲಿ ಶ್ರೀ ಲಕ್ಷ್ಮೀ ದೇವಸ್ಥಾನದ ಒಂದು ಹಳೆ ದೇವಸ್ಥಾನ ಇವತ್ತು ಇಲ್ಲಿ ಕೆಲಸ ನಡೆಯುವಾಗ ಇಲ್ಲಿ ಸಿಕ್ಕಿರುವಂಥದ್ದು. ನಮ್ಮ ಅಲ್ಲಂಪ್ರಭು ಪಾಟೀಲ್ ಅವರು ಭಾಳ ದೊಡ್ಡ ಮಾತುಗಳನ್ನು ಹೇಳ್ತಾರೆ, ನಾನು ದೇವಸ್ಥಾನಕ್ಕೆ ಅನುದಾನ ಕೊಟ್ಟಿದ್ದೀನಿ ಅಂಥೇಳಿ. ಸ್ವಾಮಿ, ನಿಮ್ಮ ಮನೆ ಎದುರುಗಡೆ ಇವತ್ತೇನು ಪುರಾತನ ಲಕ್ಷ್ಮೀ ದೇವಸ್ಥಾನ ಸಿಕ್ಕಿದೆ, ಆ ದೇವಸ್ಥಾನವನ್ನು ಇವತ್ತು ಅಭಿವೃದ್ಧಿ ಒಂದು ನಾಲೆ ಪಕ್ಕಕ್ಕೆ ಇವತ್ತು ಆ ದೇವಸ್ಥಾನ ಸಿಕ್ಕಿರುವಂಥದ್ದು. ನಿಮಗೇನಾದರೂ ಅರಿವು ಇದ್ದರೆ, ಮಾನವೀಯತೆ ಇದ್ದರೆ, ಏನಾದರೂ ಧರ್ಮದ ಬಗ್ಗೆ ನಿಮಗೆ ಕಾಳಜಿ ಇದ್ದರೆ ತಕ್ಷಣದಲ್ಲಿ ಈ ದೇವಸ್ಥಾನವನ್ನು ಪುನರ್ಚೇತನೆ ಮಾಡಲಿಕ್ಕೆ ಇವತ್ತು ಅನುದಾನವನ್ನು ಬಿಡುಗಡೆ ಮಾಡಬೇಕು. ಇಲ್ಲಿ ತಾಯಿ ಲಕ್ಷ್ಮಿಯ ಭವ್ಯ ದೇವಸ್ಥಾನ ಇಲ್ಲಿ ನಿರ್ಮಾಣ ಆಗಬೇಕು. ಇಲ್ಲ ಅಂತಂದರೆ ಬಡಾವಣೆಯ ಜನರು ನಾವೆಲ್ಲರೂ ಸೇರಿ ನಿಮ್ಮಿಂದ ಆಗಲಿಲ್ಲ ಅಂತಂದರೆ ನಾವು ಈ ದೇವಸ್ಥಾನವನ್ನು ಜನರಿಂದ ಇವತ್ತು ದೇಣಿಗೆಯನ್ನು ಪಡೆದು ಇವತ್ತು ಈ ದೇವಸ್ಥಾನ ಮಾಡಬೇಕಾಗತ್ತೆ ಅಂತ ಹೇಳಿ ನಾನು ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಬಯಸ್ತೇನೆ. ಕೇವಲ ಸುಳ್ಳು ಹೇಳಿ ಗಾಳಿಯಲ್ಲಿ ಗುಂಡಾರಿಸಿ ಜನರಿಗೆ ಮೋಸ ಮಾಡೋದನ್ನು ಬಿಟ್ಟರೆ ನೀವು ಏನೂ ಈ 3 ವರ್ಷದಲ್ಲಿ ಮಾಡಲಿಲ್ಲ. ಈಗಾದರೂ ಉಳಿದಿರುವಂಥ ಸಮಯ 2 ವರ್ಷ ಎಚ್ಚೆತ್ತು ಇವತ್ತು ಜನರ ಪರವಾಗಿ ಕೆಲಸ ಮಾಡಲಿಕ್ಕೆ ತಾವು ಜನರ ಒಂದು ಏನು ಸಾರ್ವಜನಿಕರು ತೊಂದರೆಯಲ್ಲಿದ್ದಾರೆ, ಇದನ್ನು ತಾವು ಮಾಡಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹವನ್ನು ಮಾಡ್ತೇನೆ.